ನೌಕರಿ ತಮಗೀಗಾಗಲೇ ತಿಳಿದಿರುವಂತೆ ಏಪ್ರಿಲ್ 21ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಅನುಷ್ಠಾನಗೊಳಿಸಿದ ನಂತರ 10 ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬಯಸ್ತಿದ್ದಾರೆ. ಯಾಕೆಂದರೆ ಒಂದೊಮ್ಮೆ ದಂಪತಿಗಳಿಬ್ಬರು ಸರ್ಕಾರಿ ಸೇವೆಗೆ ಸಲ್ಲಿಸಿದರೆ ಯಾರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತಕ್ಕಂಥ 10 ಹಲವು ಪ್ರಶ್ನೆಗಳಿವೆ. ಆ 10 ಹಲವು ಪ್ರಶ್ನೆಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಒಂದು ಕ್ರೋಢೀಕೃತವಾಗಿ ಈ ಫಲಾನುಭವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರಗಳನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆ ಪ್ರಯತ್ನವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಈ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಯಾರು ಅರ್ಹರು ಅಂತಂದರೆ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು. ವೈದ್ಯಕೀಯ ಹಾಜರಾತಿ ನಿಯಮಗಳ 1963 ಅನ್ವಯ ಕೆಲವೊಂದು ಇಲಾಖೆ ಗುಂಪುಗಳನ್ನು ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಯೋಜನೆಗೆ ಅರ್ಹ ಅವಲಂಬಿತರು ಯಾರು ಅಂತಂದಾಗ ಸಾಮಾನ್ಯವಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ಎಂದು ಹೇಳ್ತೇವೆ. ಕುಟುಂಬದಲ್ಲಿ ಅವರ ಪತ್ನಿ ಮತ್ತು ಮಕ್ಕಳು ಒಳಗೊಂಡಿರ್ತಾರೆ. ಅಲ್ಲದೆ ಅವರ ಮಲಮಕ್ಕಳಿಗೂ ಕೂಡ ಇಲ್ಲಿ ಒಂದು ಅನುಮತಿಯನ್ನು ನೀಡಲಾಗಿದೆ. ಅಲ್ಲದೆ ಮಲತಂದೆ ಇದ್ದರೂ ಕೂಡ ಅವರಿಗೂ ಕೂಡ ಇದರಲ್ಲಿ ಒಂದು ಯೋಜನೆಯಲ್ಲಿ ಅಳವಡಿಸಿಕೊಳ್ಬಹುದಾಗಿದೆ. ಅಂದರೆ ಸರ್ಕಾರಿ ನೌಕರ ಪತಿ ಅಥವಾ ಪತ್ನಿ, ತಂದೆ ಮತ್ತು ತಾಯಿ, ಮಲತಾಯಿಯನ್ನು ಒಳಗೊಂಡಂತೆ ಅವರು ಸರ್ಕಾರಿ ನೌಕರರೊಂದಿಗೆ ಸಾಮಾನ್ಯವಾಗಿ ವಾಸವಾಗಿದ್ದಲ್ಲಿ ಮತ್ತು ಅವರ ಒಟ್ಟು ಮಾಸಿಕ ಆದಾಯ 8,500 ರೂಪಾಯಿಗಿಂತ ಹೆಚ್ಚಿಲ್ಲದಿದ್ದರೆ ಅವರನ್ನು ಈ ಒಂದು ಯೋಜನೆಯಲ್ಲಿ ಅಳವಡಿಸಿಕೊಳ್ಳುವ. ಒಂದೊಮ್ಮೆ 8,500 ರೂಪಾಯಿಗಿಂತ ಹೆಚ್ಚಿನ ಒಂದು ಪಿಂಚಣಿ ಅಥವಾ ಇನ್ನಿತರ ಮೂಲದಿಂದ ಆದಾಯವನ್ನು ಪಡೆಯುತ್ತಿದ್ದರೆ ಅವರು ಈ ಯೋಜನೆಗೆ ಅರ್ಹರಲ್ಲ ಅಂತಕ್ಕಂಥದ್ದನ್ನು. ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರ್ತಕ್ಕಂಥ ಮಕ್ಕಳು, ದತ್ತು ಪಡೆದ ಮಕ್ಕಳು ಮತ್ತು ಮಲಮಕ್ಕಳನ್ನು ಒಳಗೊಂಡಂತೆ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಇನ್ನು ಈ ಯೋಜನೆಗೆ ಒಳಪಡದ ನೌಕರರ ವರ್ಗ ಯಾವುದು ಅಂತಂದಾಗ ಸಾರ್ವಜನಿಕ ಒಂದು ವಲಯದಲ್ಲಿರ್ತಕ್ಕಂಥ ನೌಕರರು, ಸ್ಥಳೀಯ ಸಂಸ್ಥೆ, ಸ್ವಾಯತ್ತ ಸಂಸ್ಥೆಗಳು, ಅನುದಾನಿತ ಸಂಸ್ಥೆ, ವಿಶ್ವವಿದ್ಯಾಲಯದ ನೌಕರರು, ಶಾಸನಬದ್ಧ ಸಂಸ್ಥೆಗಳು, ಹೊರಗುತ್ತಿಗೆ ನೌಕರರು, ಅರೆಕಾಲಿಕ ನೌಕರರು, ದಿನಗೂಲಿ ನೌಕರರು, ಅಲ್ಲದೆ ಪೊಲೀಸ್ ಇಲಾಖೆ ಈಗಾಗಲೇ ಆರೋಗ್ಯ ಭಾಗ್ಯ ಅಂತಕ್ಕಂಥ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಿದೆ, ಅವರು ಕೂಡ ಈ ಯೋಜನೆಯಲ್ಲಿ ಒಳಪಡುವುದಿಲ್ಲ. ಅಲ್ಲದೆ ರಾಜ್ಯ ಸೇವೆಯಲ್ಲಿ ನಿಯೋಜನೆ ಅಥವಾ ಎರವಲು ಮೇಲೆ ಬಂದಿರತಕ್ಕಂಥ ಕೇಂದ್ರ ಸರ್ಕಾರಿ ನೌಕರಿಗೂ ಕೂಡ ಈ ಯೋಜನೆ ಒಳಪಡಲಾಗುವುದಿಲ್ಲ. ಅಲ್ಲದೆ ಸಾರ್ವಜನಿಕ ವಲಯದ ಸ್ಥಾಪನೆ ಅಂದರೆ ಕರ್ನಾಟಕ ನಾಗರಿಕ ಸೇವೆಗಳು ನೇಮಕಾತಿ ನಿಯಮಗಳು 1977ರ ನಿಯಮ 5ರಲ್ಲಿ ನಿರ್ದಿಷ್ಟಪಡಿಸಲಾಗಿರ್ತಕ್ಕಂಥ ಸ್ಥಾಪನೆಗಳ ನೌಕರರು, ಅಲ್ಲದೆ ವೈದ್ಯಕೀಯ ಚಿಕಿತ್ಸೆ ನೀಡತಕ್ಕಂಥ ಸಂಬಂಧ ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂಥ ಪ್ರತ್ಯೇಕ ನಿಯಮಗಳು ಅನ್ವಯವಾಗುವ ಇತರ ಯಾವುದೇ ವರ್ಗದ ವ್ಯಕ್ತಿಗಳಿಗೆ ಈ ಯೋಜನೆಗಳು ಅನ್ವಯಿಸುವುದಿಲ್ಲ. ಅಲ್ಲದೆ ನ್ಯಾಯಾಂಗದ ಅಧಿಕಾರಿಗಳು ಮತ್ತು ನ್ಯಾಯಾಂಗದಲ್ಲಿ ಬರ್ತಕ್ಕಂಥ ರಾಜ್ಯ ಮತ್ತು ಉಚ್ಚ ನ್ಯಾಯಾಲಯದ ನೌಕರರು ಕೂಡ ಈ ಯೋಜನೆಗೆ ಒಳಪಡುವುದಿಲ್ಲ. ಅಲ್ಲದೆ ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳು, ರಾಜ್ಯ ಮಂಡಲದ ನೌಕರರು ಈ ಒಂದು ಯೋಜನೆಗೆ ಒಳಪಡುವುದಿಲ್ಲ ಅಂತಕ್ಕಂಥ ಅಂಶವನ್ನು ತಾವು ಗಮನಿಸಬಹುದು. ಈ ಒಂದು KSS ಅಡಿಯಲ್ಲಿ ಕುಟುಂಬ ಪದದ ವ್ಯಾಖ್ಯಾನವೇನು ಅಂತ ಹೇಳಿದಾಗ ಕರ್ನಾಟಕ ಸರ್ಕಾರಿ ನೌಕರರ ನಿಯಮಗಳ ಪ್ರಕಾರ ಕುಟುಂಬ ಎಂದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ, ತಂದೆ ಮತ್ತು ತಾಯಿ, ಮಲತಾಯಿಯನ್ನು ಒಳಗೊಂಡಂತೆ ಹಾಗೂ ಸಂಪೂರ್ಣವಾಗಿ ಅವಲಂಬಿತವಾಗಿರ್ತಕ್ಕಂಥ ಮಕ್ಕಳು, ದತ್ತು ಪಡೆದ ಮಕ್ಕಳು ಮತ್ತು ಮಲಮಕ್ಕಳನ್ನು ಒಳಗೊಂಡಂತೆ ಎಂದು ವ್ಯಾಖ್ಯಾನಿಸಲಾಗಿದೆ. ಹಾಗಾಗಿ ಕುಟುಂಬದ ವ್ಯಾಖ್ಯಾನವನ್ನು ನೋಡಿದ್ವಿ. ಒಂದೊಮ್ಮೆ ಸರ್ಕಾರಿ ನೌಕರು ಪ್ರೊಬೇಷನರಿ ಪೀರಿಯಡ್ನಲ್ಲಿದ್ದರೆ ಈ ಯೋಜನೆಗೆ ಒಳಪಡಬಹುದೇ ಅಂತ ಹೇಳಿದಾಗ ಹೌದು ಅಂತಕ್ಕಂಥ ಉತ್ತರ ಇದೆ. ಯಾಕೆಂದರೆ 2 ವರ್ಷಕ್ಕಿಂತ ಪೂರ್ವದಲ್ಲಿ ಅಂದರೆ ಸೇವೆ ಸಲ್ಲಿಸುವ 2 ವರ್ಷಗಳವರೆಗೆ ಪ್ರೊಬೇಷನರಿ ಪೀರಿಯಡ್ ಆಗಿರುತ್ತೆ. ಆ ಒಂದು ಅವಧಿಯಲ್ಲಿ ಕೂಡ ರಾಜ್ಯ ಸರ್ಕಾರಿ ನೌಕರು ಈ ಯೋಜನೆಗೆ ಒಳಪಡಬಹುದು. ಇನ್ನು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತಂದಾಗ ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಇಬ್ಬರು ವಂತಿಗೆಯನ್ನು ಸಲ್ಲಿಸಬೇಕೇ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನೋಡಿದೆ. ಆದರೆ ದಂಪತಿಗಳಿಬ್ಬರು ರಾಜ್ಯ ಸರ್ಕಾರಿ ನೌಕರರ ಒಂದು ಉದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನವನ್ನು ಪಡಿತಕ್ಕಂಥ ಉದ್ಯೋಗಿ ಮುಖ್ಯ ಕಾರ್ಡ್ ಹೋಲ್ಡರ್ ಆಗಿ ನೋಂದಾಯಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಆದರೆ ಇಬ್ಬರು ಉದ್ಯೋಗಿಗಳು ತಮ್ಮ ಪೋಷಕರ ಅವಲಂಬಿತರನ್ನಾಗಿ ಸೇರಿಸಲು ಬಯಸಿದರೆ ಇಬ್ಬರು ಪ್ರತ್ಯೇಕವಾಗಿ ಯೋಜನೆಗೆ ನೋಂದಾಯಿಸಿಕೊಳ್ಳತಕ್ಕದ್ದು. ಅಂದರೆ ಒಂದೊಮ್ಮೆ ಪತಿ ತನ್ನ ಒಂದು ತಂದೆ ತಾಯಿಯರು, ಪತ್ನಿ ತನ್ನ ತಂದೆ ತಾಯಿಯನ್ನು ಸೇರ್ಪಡಿಸಿಕೊಳ್ಳಬೇಕಾದ್ರೆ ಪ್ರತ್ಯೇಕವಾಗಿ ಒಂದು ಯೋಜನೆಯಲ್ಲಿ ವಂತಿಗೆಯನ್ನು ಕಟ್ಟಬೇಕು. ಇಲ್ಲ ಒಂದೇ ಒಂದು ಕೇವಲ ಪತಿಯ ತಂದೆ ತಾಯಿಯಂದರು ಸೇರಿಸ್ಕೊಳ್ಬೇಕಾಗಿದ್ದರೆ ಕೇವಲ ಒಬ್ಬರೇ ಅಂದರೆ ಹೆಚ್ಚಿನ ವೇತನವನ್ನು ಪಡೆತಕ್ಕಂಥ ಉದ್ಯೋಗಿ ವಂತಿಗೆಯನ್ನು ಕಟ್ಟಿದರೆ ಸಾಕಾಗುತ್ತದೆ. ಮಕ್ಕಳಿಗೂ ಕೂಡ ಈ ಒಂದು ಸೌಲಭ್ಯ ಇದೆ ಅಂತಂದಾಗ ಹೌದು ಅಂತಕ್ಕಂಥದ್ದು.
ಒಂದು ಸೌಲಭ್ಯಗಳಿಗೆ KSS ಸೌಲಭ್ಯಗಳಿಗೆ ಕುಟುಂಬದ ಸದಸ್ಯರಡಿಯಲ್ಲಿ ಅವಲಂಬಿತ ಅತ್ತೆಯನ್ನು ಸೇರಿಸಬಹುದೇ ಎಂದು ಕೇಳ್ತಾರೆ. ಒಬ್ಬ ಮಹಿಳಾ ಸರ್ಕಾರಿ ನೌಕರ ತನ್ನ ತಂದೆ ತಾಯಿಯನ್ನು ಅಥವಾ ಅತ್ತೆ ಮಾವರನ್ನು ಸೇರಿಸಿಕೊಳ್ಳುವ ಆಯ್ಕೆಯನ್ನು ಹೊಂದಿದ್ದು KSS ಅಡಿಯಲ್ಲಿ ಇದರ ನಿಯಮದ ಪ್ರಕಾರ ಅವರ ಒಂದು ಮಾಸಿಕ ಆದಾಯ ಪಿಂಚಣಿ ಇರಲಿ ಇನ್ನಿತರ 8,500 ರೂಪಾಯಿಗಿಂತ ಹೆಚ್ಚಿದ್ರೆ ಅವರನ್ನು ಸೇರಿಸಿಕೊಳ್ಳಲು ಆಗುವುದಿಲ್ಲ ಅಂತಕ್ಕಂಥದ್ದು. ಈ ಯೋಜನೆಯಲ್ಲಿ ಅವಲಂಬಿತವಾಗಿರ್ತಕ್ಕಂಥ ಪುತ್ರರು ಮತ್ತು ಹೆಣ್ಣು ಮಕ್ಕಳಿಗೆ ಯಾವ ವಯಸ್ಸಿನ ಮಿತಿ ಇದೆ? ಸೊ ಮಿತಿಯನ್ನು ನೋಡಿದಾಗ ಅವರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಗಂಡು ಹೆಣ್ಣು ಮಕ್ಕಳಿಗೆ 30 ವರ್ಷದ ಮಿತಿಯನ್ನು ಇಟ್ಟಿದ್ದಾರೆ. ಒಂದೊಮ್ಮೆ ಅವರು ದೈಹಿಕವಾಗಿರ್ತಕ್ಕಂಥ ನ್ಯೂನ್ಯತೆಯನ್ನು ಹೊಂದಿದ್ರೆ ಅವರಿಗೆ ಈ ಒಂದು ವಯಸ್ಸಿನ ನಿರ್ಬಂಧ ಇರುವುದಿಲ್ಲ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಈ ಯೋಜನೆಗೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಅನುಮೋದಿಸಲಾದ ವಾರ್ಡ್ನ ಅರ್ಹತೆಯ ಮಾನದಂಡಗಳು ಯಾವುದು ಅಂತಕ್ಕಂಥದ್ದು ನೋಡಿ. ಗ್ರೂಪ್ ಎ ಮತ್ತು ಬಿಗಳಾದರೆ ಪ್ರೈವೇಟ್ ವಾರ್ಡ್, ಗ್ರೂಪ್ ಸಿ ಆದರೆ ಸೆಮಿ ಪ್ರೈವೇಟ್ ವಾರ್ಡ್, ಗ್ರೂಪ್ ಡಿ ಆದರೆ ಜನರಲ್ ವಾರ್ಡ್ಗೆ ತಾವು ಆ ಒಂದು ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು ಅಂತಕ್ಕಂಥದ್ದು. ಫಲಾನುಭವಿಯು ನಿಗದಿಪಡಿಸಿರುವ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಪಡೆಯಲು ಯೋಜನೆಯಲ್ಲಿ ಅವಕಾಶವಿದೆಯೇ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ಇಲ್ಲ ಅಂತ ಹೇಳ್ತಾರೆ. ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ಒಂದು ಚಿಕಿತ್ಸೆಯನ್ನು ಪಡೆಯಲು ಫಲಾನುಭವಿಯು ವ್ಯತ್ಯಾಸದ ಹಣವನ್ನು ಪಾವತಿ ಮಾಡಿ ರಸೀದಿಯನ್ನು ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ಬರೋದಿಲ್ಲ, ತಾವು ಪಡಿಬೇಕಾದ್ರೆ ಅದಕ್ಕೆ ಡಿಫರೆನ್ಸ್ ಅಮೌಂಟನ್ನು ಕಟ್ಟಿ ತಾವು ಹೆಚ್ಚಿನ ವಾರ್ಡ್ನ ಒಂದು ಉಪಯೋಗವನ್ನು ಪಡೆಯಬಹುದಾಗಿದೆ. ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಫಲಾನುಭವಿಗಳು ಯಾವ ದಾಖಲೆಯನ್ನು ತೋರಿಸಬೇಕಾಗುತ್ತೆ, ಯಾವ ದಾಖಲೆಯ ಅಗತ್ಯತೆ ಇದೆ ಅಂತಂದಾಗ ಫಲಾನುಭವಿಯ ನೋಂದಾಯಿತ ಸಮಯದಲ್ಲಿ ಇರ್ತಕ್ಕಂಥ DDO ಸಹಿ ಇರ್ತಕ್ಕಂಥ ಒಂದು ದೃಢೀಕರಣ ಪತ್ರ ಅಥವಾ ಈ KSS ಕಾರ್ಡ್ನ ಅವಶ್ಯಕತೆ ಇರುತ್ತದೆ ಅಂತಕ್ಕಂಥದ್ದು. ರೆಫರಲ್ ಅಗತ್ಯವಿದೆಯೇ? ರೆಫರಲ್ ಉದ್ದೇಶಕ್ಕಾಗಿ ತಜ್ಞರು ನೋಂದಾಯಿತ ಮಾಡಲಾದ ಆಸ್ಪತ್ರೆ ಹೆಸರನ್ನು ಸೂಚಿಸಬೇಕೆ? ಸರ್ಕಾರಿ ವೈದ್ಯರಿಂದ ಯಾವುದೇ ನಿರ್ದೇಶನದ ಅಗತ್ಯವಿಲ್ಲ ಅಂತಕ್ಕಂಥದ್ದು. ಕೆಲವೊಂದು ಚಿಕಿತ್ಸೆಗೆ ಅಂದರೆ IVFಗೆ ಆಗಿರ್ಬೋದು, ರಿಪ್ಲೇಸ್ಮೆಂಟ್ ಅಥವಾ ಟ್ರಾನ್ಸ್ಪ್ಲಾಂಟ್ಗೆ ಚಿಕಿತ್ಸೆಗೆ ನಿಗದಿಪಡಿಸಿರ್ತಕ್ಕಂಥ ಅನುಮೋದನೆಯೊಂದಿಗೆ ಮಂಜೂರಾತಿ ಕ್ರಮ ಕೈಗೊಳ್ಳೋದು. ಈ ಯೋಜನೆಯಲ್ಲಿ ಪಾವತಿಸಾಗುವ ಚಿಕಿತ್ಸಾ ವೆಚ್ಚದ ಅರ್ಹದಾಯಕ ಮೊತ್ತ ಎಷ್ಟು ಅಂತಂದರೆ ಇದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ ಅಂತಕ್ಕಂಥದ್ದು. ಯಾವುದೇ ಮಿತಿ ಇಲ್ಲ ಅಂತಕ್ಕಂಥದ್ದು ತಾವು ನೋಡ್ಬೋದು. ಈ ಒಂದು ಯೋಜನೆಯ ಫಲಾನುಭವಿಗಳು ಆರೋಗ್ಯ ಸೇವೆಗಳನ್ನು ಎಲ್ಲಿ ಪಡೆಯಬಹುದು? ಸಾಮಾನ್ಯವಾಗಿ ಈ ಆರೋಗ್ಯ ಸೇವೆಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳು ಫಲಾನುಭವಿಗಳು ಸೇವೆಯನ್ನು ಪಡೆಯಬಹುದಾಗಿದೆ. ತುರ್ತು ಸಂದರ್ಭದಲ್ಲಿ ನೋಂದಣಿ ಮಾಡಲಾದಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆಯಬಹುದು ಮತ್ತು ನಿಯಮಾನುಸಾರ ಹಿಂಬರಿಸಿಕೊಳ್ಳಲು ಅರ್ಹರಿರುತ್ತಾರೆ. ಮೊದಲ ಹಂತದಲ್ಲಿ ಈ ಯೋಜನೆ ಅಡಿಯಲ್ಲಿ ಇರತಕ್ಕಂಥ ಸೌಲಭ್ಯಗಳೇನು ಅಂತಂದರೆ, ಮೊದಲ ಹಂತದಲ್ಲಿ ಈ ಒಂದು ಕರ್ನಾಟಕ ಒಂದು ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಒಳರೋಗಿ ಚಿಕಿತ್ಸೆ, ಹಗಲು ಚಿಕಿತ್ಸಾ ಕೇಂದ್ರ, ಡೇ ಕೇರ್, ಕಣ್ಣಿನ ಚಿಕಿತ್ಸಾ ಆಸ್ಪತ್ರೆ ಮತ್ತು ದಂತ ಚಿಕಿತ್ಸಾ ಆಸ್ಪತ್ರೆಗಳು ಅಂತಕ್ಕಂಥದ್ದು ಮೊದಲ ಹಂತದಲ್ಲಿ ನೀಡ್ತಕ್ಕಂಥ ಸೌಲಭ್ಯಗಳಾಗಿವೆ. ಮೊದಲ ಹಂತದಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಹೊರರೋಗಿ ಚಿಕಿತ್ಸೆಗೆ ಸೌಲಭ್ಯವಿದೆಯೇ? ಇಲ್ಲ. ಹೊರರೋಗಿಯಾಗಿ ಪ್ರಥಮವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಈ ಸೌಲಭ್ಯವನ್ನು ಈಗ ನೀಡಿಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ನೀಡ್ತಕ್ಕಂಥದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತದೆ. KSS ಅಡಿಯಲ್ಲಿ ಲಸಿಕೆಗಳ ಮಾರ್ಗಸೂಚಿಗಳು ಯಾವುದು? ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ UIP ಅಡಿಯಲ್ಲಿ ಆವರಿಸಿರುವ ಲಸಿಕೆಗಳು ಹಾಗೂ KSS ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳು ಮಾತ್ರ ಅರ್ಹರಾಗಿರುತ್ತಾರೆ. ಈ ಯೋಜನೆ ಈ ಫಲಾನುಭವಿಗಳು KSS ಅಂದರೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ ತಜ್ಞರನ್ನು ಸಂಪರ್ಕಿಸಬಹುದು? ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. KSS ಫಲಾನುಭವಿಯು ಒಂದೇ ನೋಂದಾಯಿತ ಆಸ್ಪತ್ರೆಗೆ 1 ತಿಂಗಳ ಅವಧಿಯಲ್ಲಿ 3 ಬಾರಿ ಭೇಟಿಯನ್ನು ನೀಡಬಹುದು. ಪ್ರತಿ ಭೇಟಿಯ ಸಮಯದಲ್ಲಿ ಫಲಾನುಭವಿಯು ಒಂದೇ ಆಸ್ಪತ್ರೆಯಲ್ಲಿ 3 ವಿಭಿನ್ನ ತಜ್ಞರನ್ನು ಸಂಪರ್ಕಿಸಬಹುದಾಗಿದೆ. ಈ ಯೋಜನೆಯಡಿಯಲ್ಲಿ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ಸಂದರ್ಭದಲ್ಲಿ ತೆಗೆದುಕೊಂಡ ಚಿಕಿತ್ಸೆಯನ್ನು ಹಿಂಬರಿಸಿಕೊಳ್ಳಬಹುದೇ? ಹಾಗಿದ್ದರೆ ಕಾರ್ಯವಿಧಾನವೇನು? ಖಾಸಗಿ ಆಸ್ಪತ್ರೆಯಲ್ಲಿ ತಾವು ಒಂದು ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ತೆಗೆದುಕೊಂಡಿದ್ರೆ ಈ KSS ದರಗಳಲ್ಲಿ ಹಿಂಬರಿಸಿಕೊಳ್ಳಲು ಪರಿಗಣಿಸುತ್ತದೆ ಅಂತಕ್ಕಂಥದ್ದನ್ನು ತಾವಿಲ್ಲಿ ನೋಡಬಹುದು. ಅನುಮೋದಿತ KSS ದರಗಳಿಂದ ಹೆಚ್ಚಿನ ಮರುಪಾವತಿಯನ್ನು ಪರಿಗಣಿಸಲು ಮಾರ್ಗಸೂಚಿಗಳು ಯಾವ್ಯಾವು? ವ್ಯಾಖ್ಯಾನಿಸಲಾದ ಮಾನದಂಡಗಳ ಅಡಿಯಲ್ಲಿ ಬರ್ತಕ್ಕಂಥ ಮರುಪಾವತಿಯ ವಿನಂತಿಗಳನ್ನು ವೈದ್ಯಕೀಯ ತಜ್ಞರ ಸಮಿತಿ ಪರಿಶೀಲಿಸುತ್ತದೆ.
ನೋಂದಾಯಿತ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಬಗ್ಗೆ ಎಲ್ಲಿ ದೂರು ನೀಡಬೇಕು? ಒಂದೊಮ್ಮೆ ಸರಿಯಾದ ಚಿಕಿತ್ಸೆ ನೀಡದಿದ್ದರೆ ತಾವು ಎಲ್ಲಿ ದೂರು ನೀಡಬೇಕಂದ್ರೆ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರನ್ನು ಸಂಪರ್ಕಿಸಬಹುದು. ನೌಕರರು ಪ್ರವಾಸ ನಿಮಿತ್ತ ಹೊರ ರಾಜ್ಯದಲ್ಲಿ ಪಡ್ತಕ್ಕಂಥ ಸಂದರ್ಭದಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೆ ಹಿಂಬರಿಸಿಕೊಳ್ಳಲು ಅರ್ಹತೆ ಏನು ಅಂತ ಕೇಳ್ತಾರೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಅಡಿಯಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ ಚಿಕಿತ್ಸೆಗೆ ಹಿಂಬರಿಸಿಕೊಳ್ಳುವಿಕೆಯನ್ನು ತುರ್ತು ಪರಿಸ್ಥಿತಿಯ ವ್ಯಾಖ್ಯಾನದ ಮೇಲೆ ಸರ್ಕಾರದ ಆದೇಶದ ಪ್ರಕಾರ KSS ದರಗಳ ಪ್ರಕಾರ ಪರಿಗಣಿಸಲಾಗುತ್ತದೆ. ಸದರಿ ಹಿಂಬರಿಸಿಕೊಳ್ಳುವಿಕೆಯನ್ನು ಆಯಾ ಇಲಾಖೆಯ ಮುಖ್ಯಸ್ಥರಿಂದ ನಿಯಮಾನುಸಾರ ಪಡೆಯಲು ಅರ್ಹರಿರುತ್ತಾರೆ. IVFಗಾಗಿ ಮಾರ್ಗಸೂಚಿಗಳು ಯಾವ್ಯಾವು? IVFಗಾಗಿ ಚಿಕಿತ್ಸೆಯನ್ನು ಜಿಲ್ಲಾ ಸರ್ಕಾರಿ ಸ್ತ್ರೀರೋಗ ತಜ್ಞರಿಂದ ಅವರ ಶಿಫಾರಸ್ಸಿನಿಂದ IVF ಚಿಕಿತ್ಸೆಗೆ ಅನುಮತಿ ನೀಡಲಾಗುತ್ತದೆ. ಆಂಬ್ಯುಲೆನ್ಸ್ ಶುಲ್ಕವನ್ನು ಹಿಂಬರಿಸಿಕೊಳ್ಳಬಹುದೇ? ಹೌದು ಅಂತಕ್ಕಂಥದ್ದು. ಆಂಬ್ಯುಲೆನ್ಸ್ ಶುಲ್ಕವನ್ನು ಕೂಡ ಪಡೆಯಬಹುದು. ಚಿಕಿತ್ಸೆಗೆ ಅನೇಕ ಸೈಕಲ್ಗಳು ಅಗತ್ಯವಿದ್ದಲ್ಲಿ ಪ್ರತಿ ಸೈಕಲ್ಗೆ ಅದೇ ಚಿಕಿತ್ಸೆ ಕುಳಿತುಕೊಳ್ಳುವಿಕೆಯ ಪ್ರತ್ಯೇಕ ಫ್ರೀ ಆಗಬೇಕೆ ಅಂತಂದರೆ ಹೌದು, ಮಾನ್ಯತೆ ಅವಧಿ ಸಕ್ರಿಯವಾಗಿದ್ದರೆ ಫ್ರೀ ಆಗಿ ನೀಡಲಾಗುತ್ತದೆ. ಫಲಾನುಭವಿಯು ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧೋಪಚಾರ ಪಡೆಯುತ್ತಿದ್ದಲ್ಲಿ ನಗದು ರಹಿತವಾಗಿ ಔಷಧ ಪಡೆಯಲು ಈ ಯೋಜನೆಯಲ್ಲಿ ಅವಕಾಶವಿದೆಯೇ? ಈ ಯೋಜನೆಯಡಿಯಲ್ಲಿ ಹೊರರೋಗಿಯ ಚಿಕಿತ್ಸೆಗೆ ಬಳಸತಕ್ಕಂಥ ಔಷಧ ನಗದು ರೂಪದಲ್ಲೇ ಆಗಿರುವುದಿಲ್ಲ. ಔಷಧೋಪಚಾರಕ್ಕೆ ಸರ್ಕಾರ ನೌಕರನು ಭರಿಸಿದ ವೆಚ್ಚವನ್ನು ಪ್ರಸ್ತುತ ಅನುಸರಿಸಲಾಗುತ್ತಿರುವ ಕ್ರಮದಲ್ಲಿ ನಿಯಂತ್ರಣಾಧಿಕಾರಿಗಳು ಸರ್ಕಾರ ನೌಕರಿಗೆ ಹಿಂಬರಿಸಿಕೊಳ್ಳಬಹುದಾಗಿದೆ. ಫಲಾನುಭವಿಯಾಗಿ ನೋಂದಾಯಿಸಲ್ಪಡುವ ಯಾವ ಕ್ರಮ ವಹಿಸಬೇಕು? ಫಲಾನುಭವಿಯು ಕಡ್ಡಾಯವಾಗಿ HRMS ತಂತ್ರಾಂಶದಲ್ಲಿ ನೋಂದಾಯಿಸಿಕೊಂಡು ಬಟವಾಡೆ ಅಧಿಕಾರಿಗಳೊಂದಿಗೆ ಅನುಮೋದಿಸಬೇಕಾಗುತ್ತದೆ. ನೋಂದಾಯಿತ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆತಕ್ಕಂಥ ಸಮಯದಲ್ಲಿ ಕಡ್ಡಾಯವಾಗಿ ಈ ಯುನಿಕ್ ಐಡಿಯನ್ನು ಅಥವಾ DDಯವರ ಸಿಹಿಯನ್ನು ಹೊಂದಿರತಕ್ಕಂಥ ಪ್ರತಿಯನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ತುರ್ತು ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಇಲ್ಲದಿದ್ದರೂ ಕೂಡ ಯಾವ ಕ್ರಮ ವಹಿಸಬೇಕು? ತುರ್ತು ಪ್ರಕರಣಗಳಲ್ಲಿ ಚಿಕಿತ್ಸೆಯನ್ನು ಯಾವುದೇ ದಾಖಲಾತಿ ಇಲ್ಲದೆ ಪಡೆಯಬಹುದಾಗಿದೆ. ಅದರ ಮುಂದಿನ 24 ಗಂಟೆಯಲ್ಲಿ ದಾಖಲಾತಿಗಳನ್ನು ಆಸ್ಪತ್ರೆಗೆ ಪ್ರಸ್ತುತಪಡಿಸಬೇಕಾಗುತ್ತದೆ. ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ವಿವಿಧ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಇದ್ವಿ. ಇಲ್ಲಿ ನಾವು ಹೇಗೆ ನೋಂದಾಯಿಸಿಕೊಳ್ಬೇಕು ಅಂತಕ್ಕಂಥ ವಿವರ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ.